ನಮಸ್ಕಾರ. ಪುಸ್ತಕ ಪರಿಚಯದ ಸರಣಿ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಸ್ತಕವನ್ನು ಪರಿಚಯ ಮಾಡತಕ್ಕಂತಹ ಅವಕಾಶ ನನ್ನ ಪಾಲಿಗೆ ಬಂದಿದೆ. ನನ್ನ ಸೌಭಾಗ್ಯ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಪುಸ್ತಕವನ್ನು ನಿಮ್ಮ ಮುಂದೆ ಪರಿಚಯ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡ್ತೀನಿ. ಕವನ ಸಂಕಲನ ಅದು. ಕನ್ನಡ ನಾಡು ಕಂಡ ಶ್ರೇಷ್ಠ ದಾರ್ಶನಿಕ ಕವಿಗಳಲ್ಲಿ ಒಬ್ಬರು ಡಾಕ್ಟರ್ ಕಯ್ಯಾರ ಕಿಞ್ಞಣ್ಣ ರೈಗಳು. ಕರ್ನಾಟಕದ ಗಡಿ, ಕೇರಳದ ಗಡಿ ಭಾಗ ಆಗಿರ್ತಕ್ಕಂತಹ ಕಾಸರಗೋಡು ಕನ್ನಡ ಸಂಸ್ಕೃತಿ, ಭಾಷೆ, ಸೊಗಡನ್ನು ಹಂಚಿಕೊಂಡಿರ್ತಕ್ಕಂತಹ, ಈಗ ರಾಜಕೀಯವಾಗಿ ಕೇರಳದ ಭಾಗವಾಗಿದ್ದರೂ ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ತನ್ನ ಒಡಲಲ್ಲಿ ಹೊಂದಿರತಕ್ಕಂತಹ ಪುಣ್ಯಭೂಮಿ ಕಾಸರಗೋಡು. ಈ ಕನ್ನಡ ನಾಡಿನಲ್ಲಿ ಅನೇಕ ಕವಿಗಳು ಹುಟ್ಟಿ ಕನ್ನಡದ ಆಶಯವನ್ನು ಜೀವಂತವಾಗಿರಿಸಿ ಅನೇಕ ವರ್ಷಗಳ ಕಾಲ ಕನ್ನಡ ನಾಡಿಗೋಸ್ಕರ, ಕನ್ನಡಾಂಬೆಗೋಸ್ಕರ ಸೇವೆ ಮಾಡಿರ್ತಕ್ಕಂತಹ ಉದಾಹರಣೆಗಳು ಹೇರಳವಾಗಿದೆ. ಕನ್ನಡದ ಮೊದಲ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಗಳು ಕಾಸರಗೋಡಿನವರೇ, ಮಂಜೇಶ್ವರದವರು. ಹಾಗೆಯೇ ಕಾಸರಗೋಡಿನ ಭಾಳ ದೊಡ್ಡ ಹೆಸರು. ಅಖಿಲ ಭಾರತ ಮಟ್ಟದಲ್ಲಿ ಕನ್ನಡ ಸಾಹಿತ್ಯಕ್ಕೆ ವಿಶೇಷ ಕೊಡುಗೆ ಕೊಟ್ಟಿರ್ತಕ್ಕಂತಹ ಒಬ್ಬ ಹಿರಿಯ ಕವಿಗಳು, ದಾರ್ಶನಿಕರು, ಸ್ವಾತಂತ್ರ್ಯ ಹೋರಾಟಗಾರರು, ಅಧ್ಯಾಪಕರು, ಪತ್ರಕರ್ತರು, ಸಾಮಾಜಿಕ ಸುಧಾರಣೆಗಾರರು ಕೂಡ ಹೌದು. ಅಲ್ಲಿನ ಸ್ಥಳೀಯ ಪಂಚಾಯತ್ನ ಅಧ್ಯಕ್ಷರು ಕೂಡ ಆಗಿದ್ದರು. ಹೀಗೆ ಬಹುಮುಖ ವ್ಯಕ್ತಿತ್ವದ ಒಬ್ಬ ಹಿರಿಯ ಕವಿ ಡಾಕ್ಟರ್ ಕಯ್ಯಾರ ಕಿಞ್ಞಣ್ಣ ರೈಗಳು. ಡಾಕ್ಟರ್ ಕಯ್ಯಾರ ಕಿಞ್ಞಣ್ಣ ರೈಗಳು ಶತಾಯುಷಿಗಳು. 1915ರಲ್ಲಿ ಹುಟ್ಟಿದವರು 100 ವರ್ಷಗಳ ಕಾಲ ಬಾಳಿ ಬದುಕಿ ಕನ್ನಡ ಜನಮಾನಸದಲ್ಲಿ ಸ್ಥಾಯಿಯಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಅವರು ಪಡ್ಕೊಂಡಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಜನರ ಭಾವನೆಗಳನ್ನು ತನ್ನ ಕಾವ್ಯದಲ್ಲಿ ಅವರು ಕಂಡುಕೊಂಡಿರುವಂಥದ್ದು. ಈಗ ನಾನು ಪ್ರಸ್ತುತಪಡಿಸಲಿಕ್ಕೆ ಹೊರಟಿರ್ತಕ್ಕಂಥ ಕಯ್ಯಾರರ ಕವನ ಸಂಕಲನದ ಹೆಸರು ಐಕ್ಯಗಾನ. ಈ ಐಕ್ಯಗಾನ ಎಂಬತಕ್ಕಂತಹ ಕವನ ಸಂಕಲನ ಬಿಡುಗಡೆಯಾದ್ದು 1949ನೇ ಇಸವಿಯಲ್ಲಿ, ಅಂದರೆ ಸುಮಾರು 48ರಲ್ಲಿ ಅವರು ಬರೆದರು. ಸ್ವಾತಂತ್ರ್ಯ ಪ್ರಾಪ್ತಿಯ ಹೊಸ್ತಿಲಲ್ಲೇ ರಚನೆಗೊಂಡಂತಹ ಕವನ ಸಂಕಲನ ಇದು. ಆಗ ಅವರಿಗೆ ಸ್ವಾತಂತ್ರ್ಯ ಬಂದಾಗ ಕಯ್ಯಾರರಿಗೆ 32 ವರ್ಷ ಪ್ರಾಯ, ಯೌವನದ ಹೊಸ್ತಿಲು. ಈ ಕವನ ಸಂಕಲನ ಬಿಡುಗಡೆಗೊಂಡಾಗ ಅವರಿಗೆ ಸುಮಾರು 34ರ ತಾರುಣ್ಯ. ಆ ಸಂದರ್ಭದಲ್ಲಿ ಒಬ್ಬ ಯುವ ಕವಿ ದೇಶದ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಸಾಮಾಜಿಕ ಸ್ಥಿತಿಗತಿಗಳನ್ನು ಜನರಿಗೆ ಮುಂದಿಡ್ತಕ್ಕಂತಹ ಪ್ರಯತ್ನವನ್ನು ಅವರು ಮಾಡುವಾಗ ಯಾವ ರೀತಿಯ ಒಂದು ಸಾಹಿತ್ಯವನ್ನು ಅದರಲ್ಲಿ ಜೋಡಿಸಬೇಕೋ, ಆ ಸಾಹಿತ್ಯದ ಮೂಲಕ ಹೊಸ ದೃಷ್ಟಿಕೋನ ಏನು ಕೊಡಬೇಕೋ, ಅನೇಕ ಸಂದರ್ಭದಲ್ಲಿ ಕನ್ಫ್ಯೂಷನ್ ಇರತಕ್ಕಂತಹ ಒಂದು ಸಂದರ್ಭ ಆಗಿತ್ತದು. ದೇಶ ವಿಭಜನೆ ಆಗಿತ್ತು, ಸ್ವಾತಂತ್ರ್ಯ ಬಂದಿತ್ತು, ನಮ್ಮ ಆಡಳಿತ ಶುರು ಆಗಬೇಕಿತ್ತು. ಈ ಎಲ್ಲ ಸಂದರ್ಭದ ವೈಚಾರಿಕ, ಸಾಮಾಜಿಕ ಆಶಯಗಳನ್ನು ಮುಂದೆ ಇಡ್ತಕ್ಕಂಥ ಒಂದು ಪ್ರಯತ್ನವನ್ನು ಕವಿ ಕಯ್ಯಾರರು ಈ ಐಕ್ಯಗಾನ ಕವಿತೆಯ ಮೂಲಕ, ಕವನ ಸಂಕಲನದ ಮೂಲಕ ಮಾಡ್ತಾರೆ. ಅವರ ಅನೇಕ ಕವನ ಸಂಕಲನಗಳಿರ್ಬೋದು. ಉದಾಹರಣೆಗೆ ಶ್ರೀಮುಖ ಅಂತ ಇನ್ನೊಂದಿದೆ, ಪುನರ್ನವ ಅಂತ ಇದೆ, ಅನೇಕ ಅವರ ಸಾಹಿತ್ಯ ಪ್ರಕಾರಗಳು ಕೂಡ ಇದೆ. ಅದರೆಲ್ಲರಲ್ಲೂ ಕೂಡ ಆಶಯ ಆಗಿರ್ತಕ್ಕಂಥ ಒಂದು ಕಾಮನ್ ಫ್ಯಾಕ್ಟರ್, ಒಂದು ಸಾಮಾನ್ಯ ಸಂಗತಿ ಏನಂದರೆ ಎಲ್ಲರನ್ನ ಒಂದುಗೂಡಿಸುವುದು, ಏಕತೆ ಅಥವಾ ಐಕ್ಯ ಅಂತ ಕರಿತೀವಿ. ಆ ಥರದ ಎಲ್ಲರ ಮನಸ್ಸನ್ನು, ಭಾವನೆಗಳನ್ನು ಒಟ್ಟು ಸೇರಿಸಿ ಒಂದೇ ದೇಶಕ್ಕೋಸ್ಕರ ಯೋಚನೆ ಮಾಡತಕ್ಕಂತಹ ಕೆಲಸವನ್ನು ಮಾಡುವಂತಹ ಒಂದು ಪ್ರವೃತ್ತಿ, ಆ ರೀತಿಯ ಒಂದು ಸಾಮಾಜಿಕ ದೃಷ್ಟಿಕೋನ, ಅದನ್ನು ಸಾಹಿತ್ಯದಲ್ಲಿ ಕಟ್ಟಿಕೊಡ್ತಕ್ಕಂಥ ಪ್ರಯತ್ನವನ್ನು ಡಾಕ್ಟರ್ ಕಯ್ಯಾರ್ ಅವರು ಮಾಡ್ತಾರೆ. ಈ ಐಕ್ಯಗಾನ ಕವನ ಸಂಕಲನ ಆಗಿನ ಕಾಲದಲ್ಲಿ ಒನ್ ಆಫ್ ದಿ ಮೋಸ್ಟ್ ಫೇವರೇಟ್ ಕವನ ಸಂಕಲನ ಅಂತ ಗುರುತಿಸಲ್ಪಡುತ್ತೆ. ಅದರಲ್ಲಿ 2 ಕವಿತೆಗಳಂತೂ ಅದ್ಭುತವಾಗಿ ಯುವಕರಲ್ಲಿ ರಾಷ್ಟ್ರಭಕ್ತಿಯ ಪ್ರೇರಣೆಯನ್ನು ಹೊರಹೊಮ್ಮಿಸುತ್ತೆ. ಒಟ್ಟು 12 ಕವನಗಳಿದೆ. ಅದರಲ್ಲಿ ಮೊದಲನೆಯದಾಗಿ ಐಕ್ಯಗಾನ, ನಂತರ ದಿಗಂತದಾಚೆಗೆ, ಅಟ್ಟಹಾಸ, ಜ್ವಾಲಾಮುಖಿ, ಮೃತ್ಯುವಿನಿಂದ ಮೃತಕ್ಕೆ, ಬಾ ಹೊರಗೆ, ಪ್ರೇಮ ಸೌಧಾಗಾರ, ನೌಶೇರ ಶೂರ, ಎನ್ನ ಜಾತಿ ಮನುಷ್ಯ ಜಾತಿ, ಬಿಡುಗಡೆಯು ಬಂತು, ಎಚ್ಚರೆಚ್ಚರ ಗೆಳೆಯ ಮತ್ತು ಕೊನೆಯದ 12ನೇ ಪದ್ಯ
ರಕ್ತ ಮಸಿ. ಈ 12 ಕವನ ಸಂಕಲನಗಳು ಅವರು ಬಿಡುಗಡೆ ಮಾಡಿದ ನಂತರ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಕವನಗಳ ವಾಚನ, ಯಾರು ಸ್ವಾತಂತ್ರ್ಯ ಪ್ರಾಪ್ತಿಯನ್ನು ಕಣ್ಮುಂದೆ ಕಂಡುಕೊಂಡಿದ್ರು ಆಗಿನ ಸಂದರ್ಭದಲ್ಲಿ ಅವರಿಗೆಲ್ಲರ ಕಣ್ಣಲ್ಲಿ ಒಂಥರ ಹನಿಗಳು ಉದುರಿದಂಥ ಕ್ಷಣ ಅಂತ ಆ ಪುಸ್ತಕವನ್ನು ಓದಿದ ನಂತರ ಅನೇಕ ಮಂದಿ ಅದರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಮರುಮುದ್ರಣ 92ನೇ ಇಸವಿಯಲ್ಲಿ ಆದಾಗ ಅದರಲ್ಲೂ ಕೂಡ ಅನೇಕ ಹಿರಿಯರು ಆ ಆಶಯವನ್ನು ಕೂಡ ವ್ಯಕ್ತಪಡಿಸಿದರು. ಯಾವ ರೀತಿಯಲ್ಲಿ ಆಗಿನ ಕಾಲದ, ಇವತ್ತು ನಾವು ಅದನ್ನು ಊಹಿಸಲಿಕ್ಕೂ ಸಾಧ್ಯ ಇಲ್ಲ, ಸ್ವಾತಂತ್ರ್ಯಕ್ಕೋಸ್ಕರ ದಶಕಗಳ ಕಾಲ ಹೋರಾಟ ಮಾಡಿ 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 ಸ್ವಾತಂತ್ರ್ಯ ಪ್ರಾಪ್ತಿಯ ಸಂದರ್ಭದಲ್ಲಿ ದೇಶ ವಿಭಜನೆಯ ಆ ನೋವನ್ನು ಅನುಭವಿಸಿದಂಥ ಅವರ ಭಾವನೆ ಇದೆಯಲ್ಲ, ಅದನ್ನು ಹೇಳಕ್ಕೆ ಸಾಧ್ಯ ಇಲ್ಲ. ಅಂಥ ಸಂದರ್ಭದಲ್ಲಿ ಯುವ ಜನರು ಯಾರಿದ್ದಾರೆ, ತರುಣರು ಯಾರಿದ್ದಾರೆ, ಅವರ ಜವಾಬ್ದಾರಿ ಏನು? ಯಾರು ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿ ಬಂದಿದ್ರೋ ಅವರಿಗೆಲ್ಲರೂ ಕೂಡ ವಯಸ್ಸಾಗ್ತಾ ಬಂದಿತ್ತು, ಅವರಿಗೆ 70-80 ವರ್ಷಗಳಾಗ್ತಾ ಇತ್ತು. ಸ್ವಾತಂತ್ರ್ಯವನ್ನು ಅನುಭವಿಸುವಂತಹ ಯುವ ಪೀಳಿಗೆ ಏನಿದೆ ಅವರಿಗೆ ಯಾವ ದೃಷ್ಟಿಕೋನವನ್ನು ಕೊಡಬೇಕು, ಇದನ್ನು ಭಾಳ ಜವಾಬ್ದಾರಿಯಿಂದ ಮಾಡಿದಂತಹ ಅನೇಕ ಹಿರಿಯರ ಪೈಕಿ ಕೈಯಾರರು ಕೂಡ ಒಬ್ಬರು. ಮೊನಚಾಗಿ ಸಾಮಾಜಿಕ ವಿಷಯಗಳನ್ನು ಚೆನ್ನಾಗಿ ತಿಳಿಸತಕ್ಕಂತಹ ಅವರ ಕೆಲಸವನ್ನು ಅವರು ಮಾಡ್ತಾರೆ. ಅವರ ಕವಿತೆಯಲ್ಲಿ ಅನೇಕ ಸಾಲುಗಳು ವ್ಯಕ್ತ ಆಗುತ್ತೆ. ಉದಾಹರಣೆಗೆ ಐಕ್ಯಗಾನದಲ್ಲಿ ಅದರ ಮೊದಲ ಸಾಲೆ ಅದನ್ನು ಓದ್ತೀನಿ. ಐಕ್ಯ ಒಂದೇ ಮಂತ್ರ, ಐಕ್ಯದಿಂದೇ ಸ್ವತಂತ್ರ, ಐಕ್ಯ ಗಾನದಿ ರಾಷ್ಟ್ರ ತೇಲುತ್ತಿರಲಿ, ಭಾರತದಿ ಮಮ ಜನ್ಮ, ಸ್ವಾತಂತ್ರ್ಯವೇ ಧರ್ಮ, ಒಕ್ಕೊರಲಿ ನುದ್ದೋಘೋಷ ಕೇಳುತ್ತಿರಲಿ, ಹೊಲೆಯರೇ, ಬ್ರಾಹ್ಮಣರೇ, ಮುಸ್ಲಿಮರೇ, ಕ್ರಿಶ್ಚಿಯನರೇ, ಎಲ್ಲರೂ ನಮ್ಮವರೇ, ಎದೆಯರಳಲಿ, ರಾಷ್ಟ್ರ ಒಂದೇ ಜೀವ ಎಂದು ಸಾರಿರಿ, ಯಾವ ರಕ್ಕಸರೂ ಇದಿರಿಲ್ಲ, ನಾವು ಕಡುಗಲಿ. ಇದರ ಭಾವನೆಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಸ್ವಾತಂತ್ರ್ಯ ಬಂದಾಗ ನಮಗೆ ಐಕ್ಯ ಅದು ಒಂದೇ ಮಂತ್ರ ಆಗಿರಬೇಕು, ಏಕತೆಯೇ ನಮ್ಮ ಮೂಲ ದಾರಿ ಆಗಿರಬೇಕು. ಆ ಸಂದರ್ಭಗಳಲ್ಲಿ ಯಾವ ರೀತಿಯ ಸಾಮಾಜಿಕ ಶೋಷಣೆ ಆಯಿತು ಅಂತ ಮುಂದಿನ ಒಂದು ಸಾಲಲ್ಲಿ ಹೇಳ್ತಾರೆ. ಅರೆ ಹೊಟ್ಟೆ ಯುಂಡ ನಾವು, ಬರಿ ಚಿಂದಿ ತೊಟ್ಟ ನಾವು, ಸುಲಿಗೆಗೊಳಗಾದ ನಾವು ಎಲ್ಲರೊಂದೇ, ಆಳು ಹೋಳಾಗಿರಲು ಬಾಳು ಗೋಳಾಗಿಲರು, ಮೇಳು ಕೀಳೇನುಂಟು ಎಲ್ಲರೊಂದೇ, ಭಾರತೀಯ ಬಸುರಿಂದ ಜಾರಿ ಬಿದ್ದೆವೆ ಬಂದ ಭೂರಿ ಬವಣೆಗಳನ್ನು ನೆನೆಯಿರೊಮ್ಮೆ. ಹೀಗೆ ಸ್ವಾತಂತ್ರ್ಯ ನಮ್ಮ ಅಲ್ಟಿಮೇಟ್ ಗೋಲ್, ಪ್ರಮುಖ ಉದ್ದೇಶ ಆಗಿದ್ರೂ ಕೂಡ ಆ ಸಂದರ್ಭದಲ್ಲಿ ಸಾಮಾಜಿಕ ಸುಧಾರಣೆಗಳನ್ನು ಕೂಡ ಮಾಡ್ತಾ ಹೋದಾಗ ಕೆಲವೊಂದು ನ್ಯೂನತೆಗಳನ್ನು ನಮ್ಮ ಆಡಳಿತ ವ್ಯವಸ್ಥೆ ಆಗಲೇ ಹೊಂದಿತ್ತು. ಅದಕ್ಕೋಸ್ಕರ ಅವರು ಹೇಳಿದರು, ನಮ್ಮ ವ್ಯಕ್ತಿಗಳ ಮೇಲೇ ಶೋಷಣೆ ಆಗಿದೆ, ಅದಕ್ಕೋಸ್ಕರ ನಮ್ಮ ಗುರಿ ಏನಾಗಬೇಕಿತ್ತು? ಸ್ವಾತಂತ್ರ್ಯವೇ ಪಕ್ಷ, ಸ್ವಾತಂತ್ರ್ಯವೇ ಪಂಥ, ಸ್ವಾತಂತ್ರ್ಯವೇ ಜಾತಿ ಎನ್ನಿರೆಲ್ಲ, ಭಾರತದ ಬಿಡುಗಡೆಗೆ ಹೋರಾಡಿರುವ ನಮಗೆ ಯಾರ ಭಯ, ನಾವಿಂದು ಮುಂದಾಗಿರೆ, ತೇಲುವೆವೋ ಮುಳುಗುವೆವೋ ಏಳುವೆವೋ ಬೀಳುವೆವೋ, ಎಲ್ಲರೂ ಒಮ್ಮೆ ಮುಂದಾಗಿರೆ, ಐಕ್ಯದಮೃತದ ರಸಕ್ಕೆ ಜೀವ ಜೀವದ ಬೆಸುಗೆ, ಕೂಡಿ ಬರೆ ಭೀಮಬಲ ನಮ್ಮಳುಂಟು. ಹೀಗೆ ಯುವಕರಿಗೆ ವಿಶ್ವಾಸದ ನುಡಿಯನ್ನು ಕೊಟ್ಟಂತಹ ಕವಿ ಕೈಯಾರರು ಅನೇಕ ವಿಷಯಗಳನ್ನು ಅವರು ತಲುಪಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾರೆ. ಹೀಗೆ ದಿಗಂತ ದಾಚೆಗೆ ಅಂತಕ್ಕಂತಹ ಇನ್ನೊಂದು ಕವನ ಸಂಕಲನ, ಅದರಲ್ಲಿ ಸ್ವಾತಂತ್ರ್ಯ ಭಾರತ ಸೇನಾ ಪಥಕಂ ಸಾಗಲಿ ಹೋಗಲಿ ದಿಲ್ಲಿಯ ತನಕಂ, ರಕ್ತ ದುರ್ಗವನ್ನು ಸಾಧಿಸಿ ಹಾರಿಸಿ ರಾಷ್ಟ್ರಧ್ವಜವನ್ನು ಜಯಧ್ವನಿ ಬಾರಿಸಿ. ಹೀಗೆ ಅವರು ಇದ್ದಂಥದ್ದು ಕಾಸರಗೋಡಿನ ಬದಿಯಡ್ಕದ ಪೆರಡಾಲ ಅಂತಕ್ಕಂಥ ಒಂದು ಸಣ್ಣ ಹಳ್ಳಿಯಲ್ಲಿ, ಆಗಿನ ಜನಸಂಖ್ಯೆ ಇನ್ನೂ ಕಡಿಮೆ, ಆದರೆ ದಿಲ್ಲಿವರೆಗೆ ರಾಷ್ಟ್ರದ ರಾಜಧಾನಿ ಎಲ್ಲಿ ಆಡಳಿತದ ಮರ್ಮ ಇದೆ ಅಲ್ಲಿ ತನಕ ಧ್ವನಿ ಸಾಗಲಿ, ಆ ಧ್ವನಿಯ ಮೂಲಕ ರಾಷ್ಟ್ರದ ಸ್ವರಾಜ್ಯದ ಆಡಳಿತ ಏನು ಆಗಬೇಕೋ ಅದರ ಬದಲಾವಣೆಗಳು ಕೂಡ ಅಲ್ಲಿಂದ ಕಂಡು ಬರಲಿ ಅಂತಕ್ಕಂಥ ಆಶಯವನ್ನು ಅವರ ಕವಿವಾಣಿಯಲ್ಲಿ ನಾವು ನೋಡ್ತೀವಿ. ಈ ಕವನ ಸಂಕಲನದ ಇನ್ನೊಂದು ಮುಖ್ಯ ಕವನ ಪ್ರೇಮ ಸೌಧಾಗಾರ ಅಂತ ಇದೆ. ಅದರ ಒಂದು ಸಾಲು, ರಾಷ್ಟ್ರದಿ ವಿಭಜನೆಯ ಹೃದಯ ದುರುವೇದನೆಯು ನೀಗಿಸಲು ದಿನರಾತ್ರಿ ದುಡಿಯುವ ಬನ್ನಿ, ಹೊಲೆಯ ಬ್ರಾಹ್ಮಣ ನೆನದೆ ಹಿಂದೂ ಮುಸ್ಲಿಮ ನೆನದೆ ಐಕ್ಯ ಭಾರತವ ಜವದೆ ಪಡೆವ ಬನ್ನಿ. ದೇಶ ವಿಭಜನೆ ಆಗಿದೆ, ಜಾತಿ ಆಧಾರಿತವಾಗಿ ನಮ್ಮ ದೇಶ ಮತೀಯ ಆಧಾರಿತವಾಗಿ ನಮ್ಮ ದೇಶದ ವಿಭಜನೆ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ರಾಷ್ಟ್ರ ವಿಭಜನೆ ಹೀಗೆ ಆಯ್ತಲ್ಲ ಅನ್ನುವಂತಕ್ಕಂತಹ ನೋವು ಕೂಡ
ಆ ಕವನ ಸಂಕಲನದಲ್ಲಿ ಕಾಣಸಿಗುತ್ತೆ. ಎಚ್ಚರೆಚ್ಚರೆ ಗೆಳೆಯ ಅಂತಕ್ಕಂಥ ಇನ್ನೊಂದು ಕವನದಲ್ಲಿ ಅವರು ಒಟ್ಟಿಗೆ ಬೆರೀತಾರೆ. ಅಂದರೆ ಪರಸ್ಪರ ಯಾರು ಗೆಳೆಯರು ಸಿಗ್ತಾರೆ, ಫ್ರೆಂಡ್ಸ್ ಸಿಗ್ತಾರೆ, ಅವರಲ್ಲಿ ಈ ದೇಶಭಕ್ತಿಯ ಭಾವನೆಯನ್ನು ಜಾಗೃತ ಮಾಡಲಿಕ್ಕೆ ಅವರು ಹೇಳ್ತಾರೆ, ಇಂದು ಬಿಡುಗಡೆ ಬಂದ ಸುಂದರ ಮುಹೂರ್ತದಲ್ಲಿ ಸೋದರರು ಬೇರಾದವೇ. ನಾವು ಸೋದರರು ಅಂತ ಹೇಳ್ತಾ ಇದ್ದವಂಥವರು ಕೆಲವರು ಪಾಕಿಸ್ತಾನಕ್ಕೆ ಹೋದರು, ಕೆಲವರು ಭಾರತದಲ್ಲಿ ಉಳ್ಕೊಂಡ್ರು. ಒಂದಲ್ಲ ನಾವೆಂದು ಹಿಂದೂ ಮುಸ್ಲಿಮರೆಂದು ಮಾತೃಭೂಮಿಯ ಸಿಗಿದು ದೂರಾದೆವೆ. ನಾವು ಹಿಂದೂ ಮುಸ್ಲಿಂ ಅಂತ ಮಾತೃಭೂಮಿಯನ್ನು ಬಿಗಿದು ನೀವು ದೂರ ಆದ್ರ. ರಾಷ್ಟ್ರ ದೇಹವೇ ಸೀಳು ಹೇಳಲೇನಾಗೋಳು, ರಾಷ್ಟ್ರ ಪುರುಷನ ಬಾಳು ಹೋಳು ಹೋಳು ಅಂತ ಅವರು ಬರೀತಾರೆ. ಹೀಗೆ ದೇಶ ವಿಭಜನೆಯ ಒಂದು ನೋವನ್ನು ಅವರು ಕವನದ ಮೂಲಕ ಕಟ್ಟಿಕೊಡ್ತಾರೆ. ಇಡೀ ಕವನ ಸಂಕಲನಕ್ಕೆ ಕಳಶಪ್ರಾಯವಾದಂತಹ ಒಂದು ಹಾಡು ಕೊನೆಯಲ್ಲಿ ಬರುತ್ತೆ. ಅದೇ ರಕ್ತ ಮಸಿ ಅಂತಕ್ಕಂಥ ಒಂದು ಕವಿತೆ. ಆ ಕವಿತೆಯನ್ನು ಓದಾಗಲಂತೂ ರೋಮಾಂಚನ ಆಗುತ್ತೆ. ಯುವಕರಿಗೆ ಒಂದು ದೃಷ್ಟಿಕೋನವನ್ನೇ ಕೊಟ್ಟಂತಹ ಒಂದು ಕವಿತೆ ಅದು. ಆ ಕವಿತೆಯ ಮೊದಲ ಸಾಲನ್ನು ಹೇಳ್ತೆ, ಎನ್ನೆದೆಯ ಬಿಸಿ ರಕ್ತ ಕುದಿಸಿ ಮಸಿ ಮಾಡಿ ಬರೆಯಬಲ್ಲೆನೇ ನಾನು ಕವಿಯು. ಅಂದರೆ ನನ್ನ ಎದೆಯ ಬಿಸಿ ರಕ್ತವನ್ನ ಕುದಿಸಿ ಅದನ್ನು ಮಸಿ ಮಾಡಿ, ಇಂಕ್ ಮಾಡಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತಹ ಈ ಆಶಯ ಗೀತೆಯನ್ನು ಬರಿತೀನಿ. ವಿಶ್ವ ಜನನಿಯ ಗರ್ಭ ಮಾತೃಭೂಮಿಯ ಬಸಿರು ತಾಂತಪಿಸುತ್ತಿದೆ ಪೇಳಲಾವ ಪರಿಯು. ಜಗದ ನಾಯಕನೆನಿಸಿ ಜನರ ನಾಯಕರೆನಿಸಿ ಸಾಮ್ರಾಜ್ಯ ಸರ್ವಾಧಿಕಾರಿಗಳ ಬಯಸಿ. ಬಡತಾಯಿಯ ಮಕ್ಕಳನ್ನು ಬಲಿ ಕೊಡುವ ಮೂರ್ಖರನ್ನು ಇರಿವ ಲೇಖನಿ ಬೇಕು ರಕ್ತವದಕ್ಕೆ ಮಸಿ. ಅಂದರೆ ಇರಿಯುವಂತಹ ಒಂದು ಲೇಖನಿ ಬೇಕು. ದುರ್ಬಲರ ಮರ್ದಿಸುತ್ತ ಪಶುಬಲದಿ ವರ್ಧಿಸುತ್ತ ರಾಷ್ಟ್ರಗಳ ಸ್ವಾತಂತ್ರ್ಯ ಸೆಳೆಯುತ್ತ. ಸುಲಿಗೆ ಸಂಸ್ಕೃತಿ ಎಂದು ತಿಳಿದಿರುವ ಪಾಪಿಗಳ ಮುರಿಯುವ ಲೇಖನಿ ಬೇಕೋ ರಕ್ತವದಕ್ಕೆ ಮಸಿ. ನುತಿಪ ಲೇಖನಿ ಬೇಕೋ ರಕ್ತವೇ ಮಸಿ. ಹೀಗೆ ಅವರು ಆ ಲೇಖನಿ ಎಂಥದ್ದು ಬೇಕು ಅಂತಲೂ ಹೇಳ್ತಾರೆ. ಇನ್ನೊಂದು ಭಾಗದಲ್ಲಿ ಹೇಳ್ತಾರೆ, ಏರಿದ ಹುತಾತ್ಮರ ನೆನವು ಕಿಡಿ ಸಿಡಿಯಲ್ಕೆ ಕುದಿವ ಲೇಖನಿ ಬೇಕು ರಕ್ತವದಕ್ಕೆ ಮಸಿ. ಲಾಠಿ ಪನ್ನೀರೆಂದು ಸಿಡಿಗುಂಡೆ ಹೂವೆಂದು ಸೆರೆಮನೆಯ ಸ್ವರ್ಗ ಸುಖವೆಂದು ಬಗೆದ ಭಾರತದ ವೀರ ಸತ್ಯಾಗ್ರಹಿಗಳ ಇತಿಹಾಸ ಬರೆಯುವ ಲೇಖನಿ ಬೇಕು ರಕ್ತವದಕ್ಕೆ ಮಸಿ. ಸೊ ಎಂಥ ಲೇಖನಿ ಬೇಕು? ಅದೊಂದು ತಿವಿಯ ಲೇಖನಿ ಆಗಿರಬೇಕು, ಅದೊಂದು ಕೊಡಲಿಯ ಥರದ ಲೇಖನಿ ಆಗಿರಬೇಕು, ಆ ಲೇಖನಿ ಮಸೆವ ಲೇಖನಿ ಆಗಿರಬೇಕು, ಬಲಿತ ಲೇಖನಿ ಆಗಿರಬೇಕು. ಈ ಥರ ಆ ಲೇಖನಿ ಯಾವುದು ಅಂತ ಹೇಳ್ತಾ, ಆ ಲೇಖನಿಗೆ ಬೇಕಾದ ಮಸಿ ಯಾವುದು ಅಂದರೆ ನನ್ನ ರಕ್ತ ಅಂತ ಹೇಳುತ್ತೆ. ಹೀಗೆ ಆ ರಕ್ತ ಅದೇ ಅದಕ್ಕೆ ಮಸಿಯಾಗಿ ಸ್ವಾತಂತ್ರ್ಯ ಪ್ರಾಪ್ತಿಯ ಸಂದರ್ಭದಲ್ಲಿ ಆಗಿರತಕ್ಕಂಥ ತಲ್ಲಣಗಳಿಗೆ ಒಂದು ಆಶಯ ಗೀತೆಯಾಗಿ ಆ ಭಾವನೆಗಳನ್ನು ಅಕ್ಷರ ರೂಪಕ್ಕೆ ಇಳಿಸಿ, ಅಕ್ಷರ ರೂಪಕ್ಕೆ ಇಳಿಸಬೇಕಾದಂತಹ ಲೇಖನಿ ಏನಿದೆ ಅದಕ್ಕೆ ಮಸಿ ಇನ್ಯಾವುದೂ ಅಲ್ಲ, ನನ್ನದೇ ರಕ್ತವಾಗಿರಲಿ ಅಂತ ಯುವಕರಿಗೆ ಡಾಕ್ಟರ್ ಕಯ್ಯಾರ್ ಕವಿತೆ ಮೂಲಕ ಹೇಳ್ತಾರೆ. ಸಾಮಾನ್ಯವಾಗಿ ಕವಿ ಅಂದರೆ ಪ್ರಕೃತಿ ಸೌಂದರ್ಯ, ಪ್ರಕೃತಿಯ ಸೊಬಗು, ಹಸಿರ ಸಿರಿ ಅಥವಾ ಇನ್ಯಾವುದೋ ಪ್ರಾಕೃತಿಕ ಸನ್ನಿವೇಶಗಳು ಅಥವಾ ಪ್ರೀತಿ ಪ್ರೇಮ ಈ ಥರದ ಭಾವನಾತ್ಮಕ ಸಂಗತಿಗಳಿಗೆ ಮಾತ್ರ ಕೆಲವೊಮ್ಮೆ ಕಾವ್ಯ ಅದರದ್ದು ಚೌಕಟ್ಟು ಅಂತ ಕೆಲವೊಮ್ಮೆ ಗುರುಸಲ್ಪಟ್ಟರೆ, ಗಂಭೀರ ವಿಷಯಗಳು, ದೇಶದ ಭವಿಷ್ಯ, ನನ್ನ ಪಾತ್ರ ಏನು, ಒಬ್ಬ ನಾಗರಿಕ ಏನೆಲ್ಲ ಮಾಡಬೇಕು, ಆತನು ಅರಿಯಬೇಕಾದ ಇತಿಹಾಸದ ಸತ್ಯಗಳೇನು, ವರ್ತಮಾನದ ತಲ್ಲಣಗಳೇನು, ಭವಿಷ್ಯದ ಕನಸುಗಳೇನು, ಆ ಭವಿಷ್ಯದಲ್ಲಿ ತನ್ನ ಪಾತ್ರವೇನು, ಎಲ್ಲವನ್ನು ಕೂಡ ಸೂಚ್ಯವಾಗಿ ಆಗಲೇ 1949 ಇಸವಿಯಲ್ಲೇನೆ, ಅಂದರೆ ಸ್ವಾತಂತ್ರ್ಯ ಪ್ರಾಪ್ತಿಯ ತಕ್ಷಣ ರಚನೆಗೊಂಡಂತಹ ಕನ್ನಡದ ಶ್ರೇಷ್ಠ ರಾಷ್ಟ್ರಭಕ್ತ ಕವಿತೆಗಳ ಪೈಕಿ ಡಾಕ್ಟರ್ ಕಯ್ಯಾರ ಈ ಐಕ್ಯಗಾನ ಕವನ ಸಂಕಲನ ಕೂಡ ಸೇರಿಕೊಳ್ಳುತ್ತೆ. ಆ ಕವನ ಬರೆದು ಇಷ್ಟೊಂದು ವರ್ಷಗಳಾಗಿದೆ, ಸುಮಾರು 72 ವರ್ಷಗಳಾದ ನಂತರನೂ ಕೂಡ ಅದರ ಪ್ರತಿಯೊಂದು ಸಾಲು ಕೂಡ ಈಗ ಸಾಮಯಿಕವಾಗಿದೆ, ರಿಲೆವೆಂಟ್ ಆಗಿದೆ. ಇವತ್ತಿಗೂ ಕೂಡ ಕಯ್ಯಾರರು ಹೇಳಿದಂತಹ ಮಾತುಗಳು ನಮ್ಮ ಕಿವಿಯಲ್ಲಿ ಅನುರಣಿಸುತ್ತೆ. ಅವರು ಎತ್ತಿದ ಕೆಲವೊಂದು ಪ್ರಶ್ನೆಗಳಿಗೆ ಇವತ್ತು ಕೂಡ ಸಮರ್ಪಕವಾದ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಸ್ವಾತಂತ್ರ್ಯೋತ್ತರ ಭಾರತದ ನಮ್ಮ ಯುವ ಪೀಳಿಗೆಗೆ ಸಾಧ್ಯ ಆಗಲಿಲ್ಲ, ಸರ್ಕಾರಗಳಿಗೂ ಸಾಧ್ಯ ಆಗಲಿಲ್ಲ, ಸಂಘ ಸಂಸ್ಥೆಗಳು ಕೂಡ ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ, ಉತ್ತರ ಇನ್ನೂ ಸಿಕ್ಕಿಲ್ಲ. ಹಾಗಾಗಿ ಅವರೊಬ್ಬರು ದಾರ್ಶನಿಕ ಕವಿ ಅಂತ ಪ್ರಾರಂಭದಲ್ಲಿ ನಾನು ಹೇಳಿದ್ದೆ. ಅಂದರೆ ಭವಿಷ್ಯವನ್ನು
ದರ್ಶನ ಮಾಡಿ ಅದರ ಕುರಿತಾದಂತಹ ಒಂದು ಆಲೋಚನೆಯನ್ನು ಕಂಡು ಅದನ್ನು ಲೇಖನಿಗಿಳಿಸಿ ಅಕ್ಷರಕ್ಕಿಳಿಸಿ ಅದನ್ನು ಸಮಾಜದ ಮುಂದೆ ಇಡ್ತಕ್ಕಂತಹ ಪ್ರಯತ್ನವನ್ನು ಅವರು ಮಾಡಿದರು. ಡಾಕ್ಟರ್ ಕಯ್ಯಾರರು ಕಾಸರಗೋಡಿನ ಪುಟ್ಟ ಗ್ರಾಮದಲ್ಲಿದ್ದರೂ ಕೂಡ ಕರ್ನಾಟಕಕ್ಕೋಸ್ಕರ ಕಾಸರಗೋಡು ಸೇರಬೇಕು, ಅದು ಕನ್ನಡ ನಾಡು, ಅಲ್ಲಿಗೆ ಅನ್ಯಾಯ ಆಗಬಾರ್ದು ಅಂತ ಜೀವನ ಇಡೀ ಹೋರಾಡಿದವರು. ದೇಶ ವಿಭಜನೆಯ ನೋವುಂಡಂಥ ಆ ಹಿರಿಯ ವ್ಯಕ್ತಿ ಕರ್ನಾಟಕ ಏಕೀಕರಣಗೊಂಡು ರಾಜ್ಯವಾದಾಗ ಕಾಸರಗೋಡು ಅದರ ಭಾಗ ಆಗಲಿಲ್ಲ ಅನ್ನುವಂಥ ನೋವು ಅವರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿತ್ತು. ಕಾಸರಗೋಡನ್ನು ಕರ್ನಾಟಕಕ್ಕೆ ಸೇರಿಸ್ತಕ್ಕಂತಹ ಒಂದು ಅವರ ಪ್ರಯತ್ನ ಅದು ಇನ್ನೂ ಕೂಡ ನನಸಾಗಿಲ್ಲ. ಆ ಎಲ್ಲ ಭಾವನೆಗಳನ್ನು ಪ್ರಾರಂಭದಲ್ಲಿ ಅವರು ಈ ಐಕ್ಯಗಾನ ಕವನ ಸಂಕಲನದಲ್ಲಿ ಒಂದು ಅರ್ಥದಲ್ಲಿ ಅವರು ಜೋಡಿಸಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಕಾಸರಗೋಡು ಎಂಬಂತಹ ಕನ್ನಡ ಪ್ರದೇಶ ಕರ್ನಾಟಕಕ್ಕೆ ಸೇರಬೇಕಾದಂತಹ ಅವಶ್ಯಕತೆ ಇದೆ. ಅಲ್ಲಿ ಕನ್ನಡ ಇದೆ, ಆದರೆ ಈಗ ರಾಜಕೀಯವಾಗಿ ಕೇರಳಕ್ಕೆ ಸೇರಿರ್ತಕ್ಕಂತಹ ನಾಡದು. ಒಟ್ಟಿನಲ್ಲಿ ಐಕ್ಯಗಾನ ಎನ್ನುವ ಪುಸ್ತಕ ಈಗ ಔಟ್ ಆಫ್ ಪ್ರಿಂಟ್ ಇದೆ. ಅದು ಕೇವಲ ಗ್ರಂಥಾಲಯಗಳಲ್ಲಿ ಮತ್ತು ಯಾರು ಸಂಗ್ರಹ ಮಾಡಿದ್ದಾರೆ ಅಲ್ಲಿ ಮಾತ್ರ ಸಿಗೋದಕ್ಕೆ ಸಾಧ್ಯ. ಅದರ ಡಿಜಿಟಲ್ ಆವೃತ್ತಿಗಳು ಬಂದರೆ ಬಹಳ ಒಳ್ಳೆಯದು. ಈ ಪುಸ್ತಕ ಪರಿಚಯ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸುಕೃತಿ ಬಳಗಕ್ಕೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.